ಗಂಗಾವತಿ ಸಿಬಿಎಸ್ ಸರ್ಕಲ್ ಮುಖ್ಯ ರಸ್ತೆಯಲ್ಲಿ ಬರುವ ಅಗಡಿ ಸಂಗಣ್ಣ ಕ್ಯಾಂಪಿನ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಬನದ ಹುಣ್ಣಿಮೆಯ ಪ್ರಯುಕ್ತ ವಿಶೇಷ ಪೂಜೆ ಕಾರ್ಯಕ್ರಮಗಳು ಮತ್ತು ಹುಣ್ಣಿಮೆಯ ಪ್ರಯುಕ್ತ ಭಕ್ತಾದಿಗಳಿಗೆ ದಾಸೋಹ ಕಾರ್ಯಕ್ರಮ ದೇವಸ್ಥಾನ ಸಮಿತಿ ಅಧ್ಯಕ್ಷರಾಗಿರುವ ಬಸವರಾಜ ರಮತ್ನಾಳ್ ಅವರ ನೇತೃತ್ವದಲ್ಲಿ ನಡೆಯಿತು. ಮಾತೋಶ್ರೀಯವರಾದ ಗಂಗಮ್ಮ ತಾಯಿಯವರ ಸನ್ನಿಧಾನದಲ್ಲಿ ಕಾರ್ಯಕ್ರಮ ನಡೆದದ್ದು ಹುಣ್ಣಿಮೆಯ ಪ್ರಯುಕ್ತ ಭಕ್ತ ಸಾಗರವೇ ದೇವಸ್ಥಾನಕ್ಕೆ ಹರಿದು ಬಂದಿತ್ತು. ಇದೇ ವೇಳೆ ವಾಸ್ತು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಡಾಕ್ಟರೇಟ್ ಪದವಿ ಪಡೆದಿರುವ ಡಾಕ್ಟರ್ ಮಂಜುನಾಥ್ ಬಸಣ್ಣ ಕುರುಗೋಡು ದಂಪತಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ದೇವಸ್ಥಾನ ಸಮಿತಿ ಪ್ರಮುಖರಾಗಿರುವ ಸಿಬಿಎಸ್ ಅಶೋಕಗೌಡ, ವಡೇರಹಟ್ಟಿ ವೀರೇಶ್, ಮಲ್ಲೇಶಪ್ಪ ಹಿರೇಗೌಡ, ಚನ್ನಪ್ಪ ಕುರುಗೋಡು, ಬಸವರಾಜ ಕುರುಗೋಡು, ತಿಪ್ಪಣ್ಣ ಶಾವಿಯವರು, ಹಿರಿಯ ಪತ್ರಕರ್ತರಾಗಿರುವ ಕೆ ನಿಂಗಜ್ಜ, ಸುದರ್ಶನ್ ವೈದ್ಯ, ಪಿ ದಶರಥ, ಮಲ್ಲಿಕಾರ್ಜುನ ಗೋಟೂರು, ಜೆ ವಸಂತಕುಮಾರ್, ಅಮರೇಶಪ್ಪ ಇಂಗ್ಳಿಗೆ ಹಾಗೂ ಹಿರಿಯ ನ್ಯಾಯವಾದಿಗಳಾಗಿರುವ ಸೋಮನಾಥ ಪಟ್ಟಣ ಶೆಟ್ಟಿ ಸೇರಿದಂತೆ ಅನೇಕ ಗಣ್ಯಮಾನ್ಯರು ಪಾಲ್ಗೊಂಡು ಮಾತನಾಡಿದರು. ಪ್ರತಿ ಹುಣ್ಣಿಮೆಯ ದಿನದಂದು, ಮಂಗಳವಾರದಂದು ಮತ್ತು ಶುಕ್ರವಾರದಂದು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷರಾಗಿರುವ ರಾಮತ್ನಾಳ್ ಬಸವರಾಜ್ ಅವರು ತಿಳಿಸಿದರು.
ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ನಮ್ಮ ಚಿಕ್ಕಪ್ಪನವರು ಸಣ್ಣ ಬಸವಣ್ಣನವರು ಆ ಒಂದು ವಾಸ್ತುವಿದ್ಯದಲ್ಲಿ ಬಹಳ ಆಳವಾಗಿ ಅದರ ಜ್ಞಾನ ತಗೊಂಡಿದ್ದರು. ನಮ್ಮ ಏನೋ ಒಂದು ದುರಂತ ನಮ್ಮ ಕಕ್ಕವರು ಇದಾದಾಗ ಅದಾದಮೇಲೆ ನಮ್ಮ ಮಂಜುನಾಥನಿಗೆ ಅದು ನಮ್ಮ ಚಿಕ್ಕಪ್ಪರ ಜೊತೆಗೇ ನಾನು ಹೋಗ್ತಾ ಇದ್ದ. ನಮ್ಮ ಚಿಕ್ಕಪ್ಪರು ಎಲ್ಲೇ ಹೋಗಲಿ, ಯಾವುದೇ ವಾಸ್ತು ಎಲ್ಲೇ ಹೇಳಕ್ಕೆ ಹೋಗಲಿ, ಯಾವುದೇ ಮನೆಗೆ ಹೋಗಲಿ ನಮ್ಮ ತಮ್ಮನ ಕರ್ಕೊಂಡು ಹೋಗ್ತಾ ಇದ್ದರು. ಅವಾಗಿಂದಲೇ ಅವನು ಅದ್ರ ಬಗ್ಗೆ ಒಳಗೋಗ್ತಾಯಿದ್ರು. ಆದರೂ ಸಹಿತನೂ ಇದೇ ಒಂದು ಹಾದಿಗೆ ಹೋಗ್ತಾ ಇದ್ದಾನೆ. ಇದೇ ರೀತಿಯಲ್ಲಿ ಮುಂದೆ ಯಶಸ್ಸು ಸಿಗಲಂತೇಳಿ ನಾನು ರೇಣುಕಾಯಲ್ಲಮ್ಮದೇವರನ್ನು ಬೇಡ್ಕೊಳ್ತಾ ಇದ್ದೀನಿ. ಮತ್ತು ಏನಪ್ಪ ಅಂತಂದರೆ ಈ ಗಂಗಾವತಿಯಲ್ಲಿ ಇವಾಗ ಕನಿಷ್ಠ ಒಂದು 40 ವರ್ಷ ಮೇಲಾಯಿತು ಈ ಯಲ್ಲಮ್ಮ ದೇವಸ್ಥಾನ ಸ್ಥಾಪನೆಯಾಗಿ. ಅವಾಗಿಂದ ಏನಪ್ಪ ಅಂದರೆ ಈ ದೇವಸ್ಥಾನ ಪ್ರತಿಯೊಂದು ಕಾರ್ಯಕ್ರಮಗಳಾಗಲಿ, ದಸರಾದಲ್ಲಿ ಹಬ್ಬದ ಒಂದು ಕಾರ್ಯಕ್ರಮ ಆಗಲಿ, ಪ್ರತಿ ಹುಣ್ಣಿಮೆ ಆಗಲಿ, ಏನಪ್ಪ ಅಂದರೆ ಭಕ್ತ ಜನಸಾಗರ ಹರಿದುಕೊಳ್ತಾ ಇರ್ತದೆ. ಪ್ರತಿ ಹುಣ್ಣಿಮೆಯನ್ನು ಇಲ್ಲಿ ಪ್ರಸಾದ ಸೇವೆ ಮಾಡ್ತಾರೆ. ಇದೇ ರೀತಿಯಾಗಿ ಭಕ್ತರ ಸಹಿತ ಆಗಮಿಸಿ ಈ ರೇಣುಕಾ ಯಲ್ಲಮ್ಮ ದೇವರ ಆಶೀರ್ವಾದ ತೆಗೆದುಕೊಂಡು ಉಳಿತರಬೇಕಂತ ಈ ಸಂದರ್ಭದಲ್ಲಿ ನಾನು ಮಾತೇಳನ್ನು ಕುರುಗೋಡು ಸಾಹಿತ್ಯ, ಕಲೆ, ವಾಸ್ತು ಈ ನಿಟ್ಟಿನಲ್ಲಿ ಭಾಳ ಹೆಸರಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಮ್ಮ ದಿವಂಗತ ಬಸಣ್ಣನವರು ವಾಸ್ತು ಅಲ್ಲದೇ ಯಾವುದೇ ಸಮಸ್ಯೆ ಇದ್ದರೂ ಸಮಾಧಾನ ಮಾಡ್ತಕ್ಕಂಥ ವ್ಯಕ್ತಿ ಅಂತ. ಅವರ ಪುತ್ರರಾಗಿರ್ತಕ್ಕಂಥ ಮಂಜುನಾಥ್ ಸರ್ ಅವರು ಸಂಘ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಆಧ್ಯಾತ್ಮಿಕ ಧಾರ್ಮಿಕದಲ್ಲಿ ಅವರ ಅಪ್ಪನಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ದೊಡ್ಡಪ್ಪ ಕೂಡ ದೊಡ್ಡವರಣ ಗವಾಯಿಗಳು, ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ಪರಮ ಶಿಷ್ಯರು. ಅವರ ಕುಲಾಭಾರ ಹಂಚಿಕೊಳ್ಳುವ ಮುಖಾಂತರ ಗಂಗಾವತಿಯಲ್ಲಿ ಸಂಗೀತ ವಾತಾವರಣ ಸೃಷ್ಟಿ ಮಾಡಿದವರಲ್ಲಿ ಅವರೊಬ್ಬರು. ಅವ್ರ ಸಹೋದರ ಬಸಣ್ಣನವರು ಅದ್ಭುತ ವ್ಯಕ್ತಿ. ಯಾವುದೇ ಸಮಸ್ಯೆ ಇದ್ದು ಬಂದು ಅಟೆಂಡ್ ಆಗಿ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡ ವ್ಯಕ್ತಿ. ಅವ್ರ ತರದಾಗಿ ಈಗ ನಮ್ಮ ಮಂಜುನಾಥ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಖಾಸಗಿ ಸಂಸ್ಥೆಯವರು ಅವರಿಗೆ ರಾಜ್ಯೋತ್ಸವ ಅವಾರ್ಡ್ ಕೊಟ್ಟಿದ್ದಾರೆ. ಜೊತೆಗೆ ಖಾಸಗಿ ಯೂನಿವರ್ಸಿಟಿಯವರು ಅವರಿಗೆ ವಾಸ್ತುವೆಲ್ಲ ಮೆಚ್ಚಿ ಗೌರವ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಗಂಗಾವತಿ ಇವೆಲ್ಲ ಕೀರ್ತಿಗಳು. ಅವರ ಹಿರಿಯಂತೆ ಇವರು ಸಹ ಅದ್ಭುತ ಮಾರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ. ಅವರು ಯಾವುದೇ ತುದಿಗೆ ಆಸೆ ಇಲ್ದಂಗೆ ಈ ವಾಸ್ತುದೋಷ ಇವೆಲ್ಲ ಈ ಜನ ನಂಬ್ತಾರಲ್ಲ, ಅವರ ಪರಿಹಾರ ಮಾಡ್ತಕ್ಕಂಥ ವಿಷಯ ಭಾಳ ಒಳ್ಳೆಯ ಕೆಲಸ ಆಗಲಿ. ಇನ್ನಷ್ಟು ವೈಚಾರಿಕವಾಗಿ ಅವರು ಬೆಳೀಲಿ ಅಂತ ಹೇಳಿ ಈ ಸಾಧನ ಶುಭ ಕೊಟ್ಟರು. ಅವರು ಒಂದು ಆಶೀರ್ವಾದ ಅಂತ ನಾವು ಭಾವಿಸ್ತೀವಿ. ಇಲ್ಲಿರ್ತಕ್ಕಂಥ ಬಹುಶಃ ಪವಿತ್ರತೆ ಹಿರಿಯರೇ ಆಲ್ಮೋಸ್ಟ್ ಆಲ್. ಹೀಗಾಗಿ ಇವತ್ತು ಕುರುಗೋಡು ಕುಟುಂಬ ಗಂಗಾವತಿಯಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ಕುಟುಂಬ. ರಾಜಕೀಯವಾಗಿ ಸಂಗೀತದಲ್ಲಿ ನಾವು ದೊಡ್ಡದನ್ನು ಹೆಸರು, ಹಾಗೆ ವಾಸ್ತು ಪ್ರಕಾರ ತಜ್ಞರಾಗಿ ನಾವು ಸಣ್ಣ ಬಸವಣ್ಣವರು ಕಾಣ್ತೀವಿ. ಹಾಗೆ ಸಂಗೀತ ಕ್ಷೇತ್ರದಲ್ಲಿ ನಮ್ಮ ಶಂಕರಪ್ಪನವರು ಸಹ ನಾವು ಭಜನೆ ಮೂಲಕ ಪ್ರತಿ ಶ್ರಾವಣ ಮಾಸದ ಸಂದರ್ಭದಲ್ಲಿ ಅವರು ಒಂದು ತಿಂಗಳ ಕಾಲ ಭಜನೆಯನ್ನು ಮಾಡ್ತಕ್ಕಂಥದ್ದು, ಹಾಗೆ ಕಾಮನ ಹಬ್ಬವನ್ನು ಒಂದು ನಡೆಸ್ತಕ್ಕಂಥದ್ದು ಇವತ್ತು ನಾವು ಸ್ಮರಿಸಲೇಬೇಕು. ಅವಿಭಕ್ತ ಕುಟುಂಬ, ಈ ಅವಿಭಕ್ತ ಕುಟುಂಬವನ್ನು ಈ ಕುಟುಂಬವನ್ನು ನೋಡಿ ಕಲಿಬೇಕಾದದ್ದು ಸಾಕಷ್ಟು ಮಂದಿ ಇದೆ. ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬುದಕ್ಕೆ ಈ ಒಂದು ಕುರುಗೋಡು ಕುಟುಂಬ ಸಾಕ್ಷಿಯಾಗಿದೆ. ಪೂಜ್ಯ ಕನ್ಯಾರಾಗಿರ್ತಕ್ಕಂಥ ಕೆ ಸಣ್ಣ ಬಸವಣ್ಣವರ ಮಾರ್ಗದರ್ಶನದಲ್ಲಿ ನಮ್ಮ ಕೆ ಮಂಜುನಾಥ್ ಬೆಳೀಲಿ. ಇದಕ್ಕೆ ತಾಯಿ ರೇಣುಕಾದೇವಿ ಆಶೀರ್ವಾದ ಹಾಗೂ ಸರ್ವರ ಅನುಗ್ರಹ ನಮ್ಮ ಮಂಜುನಾಥ ಕುಟುಂಬದವರ ಮೇಲೆ ಇರಲಿ ಅಂತ ಈ ಧರ್ಮಕರ್ತರಾಗಿರ್ತಕ್ಕಂಥ ಗಡಾಡುವ ದೇವತೆ ಆಗಿರ್ತಕ್ಕಂಥ ಮಾತುಶ್ರೀ ಅಮ್ಮನಿಮ್ಮೆಲ್ಲರ ತಾಯಿ ರಂಗಮ್ಮ ಮಾತುಶ್ರೀ ಅವರ ನಮಸ್ಕರಿಸುತ್ತಾ, ಇವತ್ತು ನಮ್ಮ ದೇವಸ್ಥಾನದಲ್ಲಿ ಸನ್ಮಾನ್ಯ ಶ್ರೀ ಕೆ ಮಂಜುನಾಥ್ ಬಸಣ್ಣ ಅವರು ರಾಜ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಸಿಕ್ಕೋದ್ರಿಂದ ನಮ್ಮ ಹೆಮ್ಮೆಯಾದ ವಿಷಯ. ಅವರಿಗೆ ನಮ್ಮ ಸಮಿತಿ ವತಿಯಿಂದ ಅವರು ಹೃತ್ಪೂರ್ವಕವಾದ ಸನ್ಮಾನ ಕಾರ್ಯಕ್ರಮವನ್ನು ಅರ್ಪಿಸಿ ಈ ನಮ್ಮ ಗಂಗಾವತಿ ನಗರಕ್ಕೆ ಹೆಮ್ಮೆ ತಂದಿರತಕ್ಕಂಥ ಈ ದಂಪತಿಗಳಿಗೆ ಅಮ್ಮನವರ ಆಶೀರ್ವಾದ ಸದಾ ಇರಲಿ, ನೀಲಕಂಠೇಶ್ವರ ಆಶೀರ್ವಾದ ಸದಾ ಇರಲಿ, ಇನ್ನೂ ಅತ್ಯುತ್ತಮ ಸ್ಥಾನಗಳನ್ನು ಗಳಿಸಲಿ ಅಂತ ಹೇಳಿ ಮಾತುಶ್ರೀ ಯಲ್ಲಮ್ಮ ತಾಯಿ ಮತ್ತು ನೀಲಕಂಠೇಶ್ವರ ಚಂದ್ರಶೇಖರನವರಿಗೆ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಅವರು ಇನ್ನೂ ಅವರು ವಾಸ್ತುವಲ್ಲಿ ಬಹಳಷ್ಟು ಪರಿಣಿತರಾಗಿದ್ದಾರೆ. ಇನ್ನಷ್ಟು ಹೆಸರು ಮಾಡಲಿ ವಾಸ್ತು ವಿಷಯದಲ್ಲಿ. ಆಮೇಲೆ ಭಾಳಷ್ಟು ಜನ ಅವರ ಭಕ್ತರಾಗಿ, ಆಮೇಲೆ ಅಭಿಮಾನಿಗಳಾಗಿರ್ತಕ್ಕಂಥ ಗಂಗಾವತಿ ನಗರದಲ್ಲಿ ಮತ್ತು ಧಾರವಾಡ ಅಲ್ಲಿ ಬೆಂಗಳೂರು, ಮಹಾರಾಷ್ಟ್ರ ಎಲ್ಲ ಬಾಂಬೆ ಎಲ್ಲ ಕಡೆ ಹೋಗಿ ಅವರು ವಾಸ್ತು ಸೇವೆಯನ್ನು ಸಲ್ಲಿಸಿ ಬರ್ತಾ ಇದ್ದಾರೆ. ಅವ್ರು ಇನ್ನೂ ಹೆಚ್ಚಿನ ಕೀರ್ತಿ ಉತ್ತಂಗ ಮಟ್ಟಕ್ಕೆ ಏರಲಿ ಅಂತೇಳಿ ತಮ್ಮೆಲ್ಲ
ಜೈ ಹಿಂದ್, ಜೈ ಎಲ್ಲ. ಈ ಗುಡಿಯ ಧರ್ಮದರ್ಶಿಗಳಾಗಿರ್ತಕ್ಕಂಥ ಮಾತೃಶ್ರೀಯಾಗಿರ್ತಕ್ಕಂಥ ನಮ್ಮ ತಾಯಿಯವರೇ, ಈ ಗುಡಿಯ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರ ಬಸವರಾಜಪ್ಪನವರೇ, ಈ ಗುಡಿಯ ಎಲ್ಲ ಭಕ್ತರಿಂದವೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈ ದಿನ ಭಾಳ ಸಂತೋಷದ ದಿನ. ತಾಯಿ ಅಮ್ಮನ ಕೃಪಾ ಆಶೀರ್ವಾದದಿಂದ ನಾವೆಲ್ಲರೂ ಭಕ್ತರು ನಡೆದಿದ್ದೇವೆ. ಆ ತಾಯಿ ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಮತ್ತು ಅದೇ ಥರನಾಗಿ ಈ ಒಂದು ಸಮಯದಲ್ಲಿ ನಮ್ಮ ಊರಿನವರಾದ ನಮ್ಮವರಾದಂಥ ಮಂಜುನಾಥ್ ಅವರಿಗೆ ಡಾಕ್ಟರೇಟ್ ಸಿಕ್ಕಿದೆ. ಅದು ಒಂದು ನಮ್ಮ ಊರಿನ ಒಂದು ಒಳ್ಳೆಯ ವಿಷಯ. ಅವರು ಪದವಿಯನ್ನು ಸ್ವೀಕಾರ ಮಾಡಲಿ ಮತ್ತು ನಮ್ಮ ಗಂಗಾವತಿ ಹೆಸರನ್ನು ಉಳಿಸಲಿ, ಅವರ ಹೆಸರು ಕರ್ನಾಟಕ ರಾಜ್ಯಕ್ಕೆ ಬರಲಿ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸುತ್ತಾ, ಯಾಕಂದರೆ ಈ ಒಂದು ಗೌರವ ಡಾಕ್ಟರೇಟ್ ತೆಗೆದುಕೊಂಡಿದ್ದ ನಮ್ಮ ಗಂಗಾವತಿ ಹೆಸರು ಕರ್ನಾಟಕಕ್ಕೆ ಅಗ್ಗದಂತಾಗಿದೆ. ಮತ್ತು ತಾಯಿ ಅಮ್ಮನವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ಮತ್ತು ಆ ತಾಯಿಗೆ ನಾವು ಯಾವತ್ತಿಗೂ ಭಕ್ತರಾಗಿದ್ದು ನಾವು ಸಕಲ ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಕ್ಕಂಥ ನಾವೊಂದು ಕೆಲಸವನ್ನು ಮಾಡೋಣ, ಗಂಗಾವತಿ ಅಭಿವೃದ್ಧಿಗಾಗಿ ಮಾಡೋಣ. ಯಾಕೆ ಗಂಗಾವತಿ ಅಭಿವೃದ್ಧಿ ಆದರೆ ನಾವೆಲ್ಲರೂ ಅಭಿವೃದ್ಧಿ ಆದಂತೆ ಮತ್ತು ಎಲ್ಲ ಜನರನ್ನ ಒಕ್ಕಟ್ಟಿನಿಂದ ನಾವು ಸ್ನೇಹದಿಂದ ಕಳೆದುಕೊಂಡು ಹೋಗಿ ಈ ತಾಯಿಯ ಒಂದು ಭಕ್ತರಾಗೋಣ ಮತ್ತು ಈಗ ಗುಡಿಯನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಇನ್ನೂ ಬೆಳೆಸೋಣ ಅಂತಕ್ಕಂಥ ಭಾವನೆ ವ್ಯಕ್ತಪಡಿಸ್ತಾ ಈ ಒಂದು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟು ತಮ್ಮೆಲ್ಲರಿಗೂ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಭಾಳ ಸುದೀರ್ಘವಾದ ದಿನ. ನಮಗೆ ಮೊದಲಿಗೆ ಡಾಕ್ಟರ್ ಮಂಜುನಾಥ್ ಅವರೊಂದು ಫೋಟೋ ನೋಡಿದೆ. ಇದೇ ಡಿಸಿಪ್ಲಿನ್ ಕೆಳಗಡೆ ರಾಜ್ಯೋತ್ಸವ ಪ್ರಶಸ್ತಿ ಅಂತ ಮಾಡ್ತಾರೆ. ಆ ಪೇಪರ್ ನೋಡಿದ ತಕ್ಷಣ ನನಗೆ ಎಷ್ಟು ಸಂತೋಷ ಆಗಿತ್ತು. ನನಗೆ ಒಂದಷ್ಟು ಸಂತೋಷದಷ್ಟು ಪೂರ್ಣಗೊಳಿಸಿದೆ. ಮತ್ತೆ ಸ್ವಲ್ಪ ದಿನ ಅಂತ ತನಕ ಡಾಕ್ಟರೇಟ್ ಪದವಿ ಪ್ರಶಸ್ತಿಯನ್ನು ಕೂಡ ನಾನು ಪೇಪರನ್ನು ನೋಡಬೇಕಾಗಿತ್ತು. ಹಾಗೆ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ದಶರಥವರು ಕೂಡ ಫೋನ್ ಮಾಡಿ ಕೇಳಿದಾಗ ಅದನ್ನೆಲ್ಲ ವಿವರಣೆ ಮಾಡಿ ಹೇಳಿದ್ರು. ನನಗೆ ಭಾಳ ಸಂತೋಷ ಏನಪ್ಪ ಅಂತಂದರೆ, ಇವತ್ತು ಇಲ್ಲಿ ಕುಳಿತಿರ್ತಕ್ಕಂಥ ದೇಹಗಳು ಇವು ಸಾಮಾನ್ಯ ದೇಹಗಳಲ್ಲ, ಇದು ಸಾಧನ ದೇಹ. ಪ್ರತಿಯೊಬ್ಬರು ಈ ನಗರದ ಕುರುಗೋಡು ಮನೆತನದವರು, ಸಣ್ಣ ಬಸವಣ್ಣವ್ರದ್ದು ಒಂದು ಹೆಸರು ಯಾವ ಥರ ಅಂದರೆ ವಾಸ್ತು ತಜ್ಞ. ವಾಸ್ತು ಒಂದೇ ಅಲ್ಲ, ಪ್ರತಿಯೊಂದರಲ್ಲಿ ಒಂದು ಶಿಸ್ತಿನ ಸಿಪಾಯಿ ಅಂತ ಹೇಳ್ಕೋಬೋದು. ವಾಸ್ತು ಒಂದು ಏನಂತ ನಾನು ಒಂದ್ಸತಿ ಅವ್ರು ಪ್ರಶ್ನೆ ಮಾಡಿದಾಗ, ಒಂದು ವಸ್ತು ಯಾವ ರೀತಿ ಇರಬೇಕು, ಒಂದು ಚೌಕಟ್ಟು ಇರಬೇಕು, ಅದಕ್ಕೊಂದು ವಸ್ತು ರೀತಿಯಲ್ಲಿ ಮಾಡ್ಕೊಳ್ತಕ್ಕಂಥ ಒಂದು ಸಂಸಾರ ಆಗಲಿ ಸಾಗರ ಆಗಲಿ ಅದಕ್ಕೊಂದು ಅಚ್ಚುಕಟ್ಟಾಗಿರ್ಬೇಕಂತ ಅವರು ನಮಗೆ ಮನದಟ್ಟಣೆ ಮಾಡಿದಾಗ, ಅವರಲ್ಲಿರ್ತಕ್ಕಂಥ ಶಿಸ್ತು ಅಂದ್ರೆ ಏನು, ವಾಸ್ತು ಅಂದ್ರೆ ಅಂತ ನಾವು ಗಮನ ತಗೊಂಡಿದ್ವಿ. ಇಂದಿನ ದಿನ ನಾವೆಲ್ಲ ನೆನೆಸ್ಕೊಂಡಪ್ಪ ಅಂತಂದ್ರೆ ಈ ಶ್ರೀ ರೇಣುಕಲ್ಲಮ್ಮನ ಗುಡಿಗೆ ಕುರುಗೋಡು ಮನೆತನದವರು ಒಂದು ಕೊಡುಗೆ ಅಪಾರವಾಗಿತ್ತು. ಅದರಂತೆಗೆ ಪ್ರತಿಯೊಬ್ಬರದ್ದು ಕೂಡ ಈ ಗುಡಿ ಇದೆಲ್ಲ ನಿರ್ಮಾಣ ಮಾಡಿ ಇವತ್ತು ದಿವಸ ಮುನ್ನಡೆಸಂತ ಬರ್ಬೇಕಾದ್ರೆ ಪ್ರತಿಯೊಬ್ಬ ಭಕ್ತರಿಂದ ಹಿಡಿದು ಪ್ರತಿಯೊಬ್ಬ ಅಧ್ಯಕ್ಷರಿಗೆ ಹಿಡಿದು ಪದಾಧಿಕಾರಿ ನಿಂತು ಭಾಳ ಮಂದಿ ಶ್ರಮ ವಹಿಸಿ ಇವತ್ತು ರೇಣುಕಲ್ಲಮ್ಮನ ಗುಡಿಗೆ ಇವತ್ತು ಉತ್ತುಂಗ ಮಟ್ಟಕ್ಕೆ ಏರ್ಸಕತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಮಾತು ಹೇಳ್ಬೇಕಪ್ಪ ಅಂತಂದರೆ, ನಮ್ಮ ಬಸವರಾಜಪ್ಪನವರ ರಾಮತಾಳವರ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಕ್ಕಂಥ ಕಾರ್ಯವೈಖರಿಗಳು ನಡೆಸಿಕೊಂಡ್ರೆ ಮೈಗೆ ಜುಮ್ ಅನಿಸುತ್ತೆ. ಇರಬೇಕಂತ ಅಧ್ಯಕ್ಷರಂತ ನಮಗೊಂದು ಭಾವನೆ. ಪ್ರತಿಯೊಬ್ಬರಿಗೆ ಏನು ಅನ್ಸುತ್ತೆ ಬಿಡ್ತದೆ ಗೊತ್ತಿಲ್ಲ. ಕಾರ್ಯಕ್ಷೇತ್ರದಲ್ಲಿ ಅವರಂತ ಮುನ್ಸೂಣಿ ಮತ್ತಿನ್ಯಾರು ನಾನು ಕಂಡಿಲ್ಲ. ಇವತ್ತು ಸನ್ಮಾನ ಕಾರ್ಯಕ್ರಮ ಆಗಲಿ, ಇವತ್ತು ಗುಡಿಗಳದಾಗಲಿ, ಪ್ರತಿಯೊಂದು ಹುಣ್ಣಿಮೆ ದಿವಸ ಒಂದು ಭೋಜನ ಊಟದಾಗಲಿ, ಇಲ್ಲಿ ವ್ಯವಸ್ಥೆ ಆಗಲಿ, ಇನ್ನೊಬ್ರಿಗೆ ಏನಾದರೂ ಈಗ ಆಗೈತಪ್ಪ ಅಂತಂದ್ರೆ ತಕ್ಷಣವಾಗಿ ಸ್ಪಂದಿಸ್ತಾರಲ್ಲ, ಅಂಥ ಅಧ್ಯಕ್ಷ ನಾನು ಇದುವರೆಗೆ ಕಂಡಿಲ್ಲ. ಇವತ್ತು ಕಾಣ್ತಾ ಇದ್ದೇನೆ. ಅವರೆಲ್ಲರ ಸಮ್ಮುಖದಲ್ಲಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಮತ್ತು ಅವರ ಧರ್ಮಪತ್ನಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪದಾಧಿಕಾರಿಗಳಿಗೂ, ಈ ಸಮಿತಿಯ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಮತ್ತು ಶ್ರೀ ರೇಣುಕಲ್ಲಮ್ಮನ ದೇವಸ್ಥಾನದ ಸಕಲ ಸದ್ಭಕ್ತರಿಗೂ ಒಳ್ಳೆಯದ ತಾಯಿ ಕರುಣಿಸಲಿ ಎಂದು ಲಭಿಸಲಿ ಎಂದು ಆ ದೇವರಿಗೆ ಪ್ರಾರ್ಥಿಸುತ್ತೇನೆ. ಜೈ ಕರ್ನಾಟಕ. ಕಾರಣ ಬೆಂಗಳೂರು ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿ ಅವರಿಂದ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಕೊಡಲ್ಪಡುವ ರಾಜ್ಯ ಮಟ್ಟದ ವಾಸ್ತುತಜ್ಞ ಪ್ರಶಸ್ತಿ ಹಾಗೂ ASI ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿ ಗೌರವ ಡಾಕ್ಟರೇಟ್ ಪದವಿಯನ್ನು ಈ ನಮ್ಮ ಗಂಗಾವತಿ ನಗರದ ಕೆ ಸಣ್ಣ ಬಸವಣ್ಣ ಅವರ ಪುತ್ರರಿಗೆ ನೀಡಿರುತ್ತಾರೆ. ಆದ ಕಾರಣ ಈ ದೇವಸ್ಥಾನದ ಧರ್ಮದರ್ಶಿಗಳಾಗಿರುವಂತಹ ನಡೆದಾಡುವ ದೇವತೆ ಆಗಿರುವಂತಹ ಮಾತೋಶ್ರೀ ಗಂಗಾ ಮಾತೆಯವರ ಸಮ್ಮುಖದಲ್ಲಿ ಹಾಗೂ ಈ ದೇವಸ್ಥಾನದ ಅಧ್ಯಕ್ಷರು ಆಗಿರುವಂತಹ ಸನ್ಮಾನ್ಯ ಶ್ರೀ ಬಸವಪ್ಪ ರಾಮತ್ತಳ್ ಹಾಗೂ ಈ ದೇವಸ್ಥಾನದ ಯಜಮಾನರು ಆಗಿರುವಂತಹ
ನಾಗು ಸಿದ್ದಪ್ಪನವರು ಹಾಗೂ ಶ್ರೀ ಸುಬ್ಬಣ್ಣ ಸಾಹೇಬ್ ಅವರು, ಬಸವಯ್ಯಪ್ಪ ಕುರುವಾಡವರು ಹಾಗೂ ಪಟ್ಟಣಶೆಟ್ಟಿ ವಕೀಲರು ಹಾಗೂ ಎಲ್ಲ ಈ ದೇವಸ್ಥಾನದ ಕಾರ್ಯಕರ್ತರು, ಆಮೇಲೆ ದೇವಸ್ಥಾನ ಸಲಹಾ ಸಮಿತಿ ಸದಸ್ಯರು ಇವರ ದೃಢ ನೇತೃತ್ವದಲ್ಲಿ ಇವತ್ತಿನ ದಿನ ಅಮ್ಮನವರ ಕಡೆಯಿಂದ ಹಾಗೂ ನಮ್ಮ ದೇವಸ್ಥಾನದ ಸೇವಾ ಸಮಿತಿಯ ಪರವಾಗಿ ಇವತ್ತಿನ ದಿನ ಡಾಕ್ಟರೇಟ್ ಪದವಿ ಪಡೆದಿರತಕ್ಕಂತಹ ಸನ್ಮಾನ್ಯ ಶ್ರೀ ನಮ್ಮ ಕುರಿಯನಶೆಟ್ಟಿ ಸಮಾಜದ ಹಿರಿಯ ಸಣ್ಣ ಬಸವಣ್ಣವರ ಪುತ್ರರಾದ ಶ್ರೀ ಕೆ ಮಂಜುನಾಥ್ ಇವರಿಗೆ ಸನ್ಮಾನವನ್ನು ಮಾಡಬೇಕಾಗಿ ವಿನಂತಿ. ಡಾಕ್ಟರೇಟ್ ಪದವಿಯನ್ನು ತಾಯಿ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಎಲ್ಲರೂ ಭಕ್ತ ಮಂಡಳಿ, ಆಡಳಿತ ಮಂಡಳಿ ಅವರು ಎಲ್ಲರೂ ಸನ್ಮಾನ ಮಾಡಿದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ. ತಾಯಿ ಯಲ್ಲಮ್ಮ ತಾಯಿ, ನೀಲಕಂಠೇಶ್ವರ ದೇವರು, ಆಮೇಲೆ ಚನ್ನಬಸವೇಶ್ವರರು ಇನ್ನೂ ಅವರಿಗೆ ವಾಸ್ತು ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಸೇವೆ ಮಾಡುವಂಥ ಶಕ್ತಿ ಕೊಡಲಿ. ಯಾಕಂದರೆ ಅವ್ರ ಮನೆತನ ಆಗಲೇ ವೈದ್ಯ ಸರ್ ಹೇಳಿದ್ರು, ಎಲ್ಲ ರಂಗಗಳಲ್ಲಿ ಅವರ ಕುರುಬರ ಕುಟುಂಬ ಸೇವೆ ಸಲ್ಲಿಸ್ತಾ ಇದೆ. ಇವತ್ತು ಏನಂತಂದರೆ ಇಲ್ಲಿ ಯಲ್ಲಮ್ಮ ತಾಯಿ ದೇವಸ್ಥಾನದಿಂದ ಯಾರ್ಯಾರು ಸೇವೆ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲರೂ ಕೂಡ ಒಳಿತಾಗಿದೆ. ಒಳ್ಳೊಳ್ಳೆ ಗೌರವಗಳು, ಸನ್ಮಾನಗಳು ಎಲ್ಲವೂ ದೊರಕ್ತಾ ಇದೆ. ಇವತ್ತು ಹೆಚ್ಚಿನ ಒಂದು ಅವಕಾಶಗಳು ಇಡೀ ರಾಜ್ಯದಲ್ಲೇ ಅವರು ಅಮ್ಮನ ಆಶೀರ್ವಾದದಿಂದ ಪ್ರಸಿದ್ಧಿ ಆಗಲಿ ಅಂತ ಕೇಳ್ಕೊಳ್ತಾ, ಇವತ್ತು ಭಾಳ ಅವರು ನಿನ್ನೆ ದಿವಸ ನನಗೆ ಹೇಳಿದ್ರು, ನಿಜವಾಗ್ಲೂ ಭಾಳ ಸಂತೋಷಪಟ್ಟು ಯಲ್ಲಮ್ಮ ಗುಡಿಯಲ್ಲಿ ಎಲ್ಲರೂ ಸನ್ಮಾನ ಮಾಡ್ತಾರೆ ಅಂತ ಕೇಳಿದಾಗ ನಿಜವಾಗ್ಲೂ ಅವರ ಯಜಮಾನರನ್ನ ಎಲ್ಲ ನೆನಪು ಮಾಡ್ಕೊಂಡು, ಯಾರು ನಮ್ಮ ವಾಸ್ತು ತಜ್ಞರಾಗಿರುವಂಥ ನೆನಪು ಮಾಡ್ಕೊಂಡು ಒಂದು ಸೇವೆ ಪುಣ್ಯ ನಮಗೆಲ್ಲ ಇನ್ನು ನಿರಂತರವಾಗಿ ಇದೆ, ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳಿದರು. ಆ ಕಾರಣಕ್ಕಾಗಿ ಸನ್ಮಾನದ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಿದ್ದಾರೆ, ಅಶೋಕ್ ಗೌಡ್ರು ಇದ್ದಾರೆ, ದೇವಸ್ಥಾನ ಸಮಿತಿ ಅಧ್ಯಕ್ಷರು ರಾಮತ್ನಾಳ್ ಬಸವರಾಜ್ ದಣಿಯವರು, ಆಮೇಲೆ ಮಲ್ಲೇಶಪ್ಪ ಹಿರೇಗೌಡರು, ವೀರೇಶ್ ಅಣ್ಣವರು ಎಲ್ಲರೂ ಸೇರಿ, ಆಮೇಲೆ ಬಸವರಾಜ್ ಕುರುಗೋಡವರು, ಶಾವಿಕಪ್ಪಣ್ಣ ದಣಿಯವರು ಎಲ್ಲರೂ ಸನ್ಮಾನ ಮಾಡಿದ್ದಾರೆ. ನಿಜವಾಗ್ಲೂ ನಮಗೆಲ್ಲ ಭಾಳ ಸಂತೋಷ. ಈ ಒಂದು ಶಕ್ತಿ ಇಡೀ ರಾಜ್ಯದ ನಮ್ಮ ಗಂಗಾವತಿ, ನಾವು ಅವ್ರ ಜೊತೆ ಸಂಚಾರ ಮಾಡೀನಿ, ಗದಗ, ರಾಯದುರ್ಗ, ರಾಯಚೂರು, ಆಮೇಲೆ ಎಲ್ಲ ಕಡೆ ಸಂಚಾರ ಮಾಡೀನಿ. ಆದರೆ ಅವರ ಒಂದು ವಾಸ್ತುದ ಒಂದು ಕ್ಷೇತ್ರ ಇಡೀ ಕರ್ನಾಟಕದ ರಾಜ್ಯದ ಎಲ್ಲ ಕಡೆಗೂ ಮುಖ್ಯ ಅಂತ ಕೇಳ್ಕೊಳ್ತಾ, ಅಮ್ಮ ಅವ್ರಿಗೆ ಇನ್ನಷ್ಟು ಶಕ್ತಿ ಕೊಡಲ್ಲ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ಅಭಿನಂದನೆಗಳು. ಮತ್ತು ಕೂಡ ಸನ್ಮಾನ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಭಕ್ತರು ಬಂದಿದ್ದಾರೆ. ಪ್ರತಿ ಹುಣಿಗೂ ಇದೇ ಥರ ಎಲ್ಲ ಭಕ್ತರು ಬಂದು ಅಮ್ಮನ ಆಶೀರ್ವಾದ ತಗೊಳ್ಬೇಕಾಗಿ ನಮ್ಮಲ್ಲಿ ವಿನಂತಿಸ್ತೀವಿ. ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ನಾವು 17 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ 17 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀವಿ. ಪ್ರಸಾದ ಇರುತ್ತೆ ಇಲ್ಲಿ, ಪ್ರತಿ ಹುಣ್ಣಿಮೆಗೊಮ್ಮೆ ಪ್ರಸಾದ ಇರುತ್ತೆ. ಪ್ರಸಾದ ಎಲ್ಲ ಚೆನ್ನಾಗಿರುತ್ತೆ, ಸ್ವೀಟ್ ಇರುತ್ತೆ, ಅನ್ನ ಸಾರು ಎಲ್ಲ ಇರುತ್ತೆ. ಭಕ್ತಾದಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಪ್ರಸಾದ ಎಲ್ಲ ತೊಗೊಂಡು ಹೋಗ್ರಿ ಅಂತ ಹೇಳ್ತೀವಿ. ಅವರಿಗೆಲ್ಲ ಹೆಚ್ಚಿನ ಶಕ್ತಿ ಕೊಡಿ, ದೇವಿಯನ್ನು ಪ್ರಾರ್ಥನೆ ಮಾಡಿ ಇನ್ನೂ ಅವರಿಗೆ ಹೆಚ್ಚಿನ ಪ್ರಶಸ್ತಿ ಸಿಗಲಿ ಅಂತೇಳಿ ಆ ತಾಯಿಯನ್ನು ಮಾಡಿದ್ದಾರೆ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನದಲ್ಲಿ ಮನದನ ಹುಣ್ಣಿಮೆ ನಿಮಿತ್ತ ಹಾಗೂ ವಿಶೇಷವಾಗಿ ಏನಂದರೆ ನಮ್ಮ ತಂದೆಯವರು ಹುಣ್ಣಿಮೆ ದಿನ ಮೌನವ್ರತವನ್ನು ಆಚರಣೆ ಮಾಡ್ತಾಯಿದ್ರು. ಆ ಒಂದು ಸಂತೋಷನೂ ಈ ಹುಣ್ಣಿಮೆ ದಿನ ಕಲಿತು ಬಂದಿದ್ದನು. ನಮಗಾಗಿ ಗೌರವ ಡಾಕ್ಟರೇಟ್ ಪದವಿಯನ್ನು ಸಿಕ್ಕಿದ್ದರಿಂದ ಡಾಕ್ಟರ್ ಆರ್ ಬಿ ಪಾಟೀಲ್ ಸರ್ ನಮ್ಮವರೇ ಆದಂಥದ್ದು ನಾವು ಅಲ್ಲಿ ಹೋದ್ಮೇಲೆ ನಮಗೆ ತಿಳಿದಿರ್ತದೆ. ಅವರಿಗೆ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯವರು ಗಂಗಮ್ಮ ತಾಯಿಯವರ ಆಶೀರ್ವಾದದಿಂದ ಹಾಗೂ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಎಲ್ಲರೂ ನನ್ನನ್ನು ಗುರುತಿಸಿ ವಾಸ್ತು ತಜ್ಞರಿಗೆ ಪ್ರಯತ್ನದ ಇನ್ನೂ ಹೆಚ್ಚಾಗಿ ಬೆಳೀಲಿ ಅಂತೇಳಿ ಆಶೀರ್ವಾದ ಮಾಡಿರ್ತಾರೆ. ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.